ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕೃಪಾಸುಮ ಬ್ಲಾಗ್. ಕಾಯಿಲೆಗಳು ಹಿರೀಕರ ಕೊಡುಗೆಗಳೇ. ಬುದ್ಧಿವಂತಿಕೆ, ರೂಪವಂತಿಕೆ, ಗುಣವಂತಿಕೆ, ಹಣವಂತಿಕೆಯಷ್ಟೇ ಅಲ್ಲ, ಕಾಯಿಲೆಗಳು ಹಿರೀಕರ ಕೊಡುಗೆಗಳೇ. ಸಿಟ್ಟು, ಸೆಡವು ಗುಣಲಕ್ಷಣಗಳನ್ನು ನಮ್ಮ ಹಿರಿಯರಿಂದ ನಾವು ಹೇಗೆ ಎರವಲು ಪಡೆದುಕೊಂಡಿರುತ್ತೇವೆಯೋ ಅದೇ ರೀತಿ ರೋಗಗಳೂ ಕೂಡ ಅವರಿಂದ ಬಳುವಳಿಯಾಗಿ ಬರುತ್ತದೆ. ಪೂರ್ವಸೂರಿ ಸಂಬಂಧಿಗಳು ಹೃದಯಾಘಾತ, ಕ್ಯಾನ್ಸರ್ನಿಂದ ಮೃತಪಟ್ಟಿದ್ದರೆ ಆ ಕಾಯಿಲೆಗಳು ನಮಗೂ ಬರುವುದೇ? ಅಮ್ಮನಿಗೆ ಮಧುಮೇಹ ಇದ್ದರೆ ನಾವೆಷ್ಟು ಜಾಗರೂಕರಾಗಿ ಇರಬೇಕು? ವಂಶವಾಹಿನಿಯಿಂದ ನಮಗೆ ವರ್ಗಾವಣೆಯಾಗುವ ರೋಗಗಳು ಯಾವುವು? ಪಾರಾಗಲು ನಾವೇನು ಮಾಡಬೇಕು? ಇಲ್ಲಿದೆ ಮಾಹಿತಿ. ಮಗು ಮುಖ ತೇಟ್ ಅಜ್ಜನಂತೆಯೇ ಇದೆ, ಆದರೆ ಮೂಗು ಮಾತ್ರ ಅಪ್ಪನಂತೆ ಇತ್ಯಾದಿ ಮಾತುಗಳನ್ನು ಎಲ್ಲರ ಮನೆಗಳಲ್ಲೂ ಕೇಳಿರುತ್ತೇವೆ. ಹುಟ್ಟುವ ಮಗು ಅಪ್ಪನಂತೆಯೋ ತಾತನಂತೆಯೋ ಅಥವಾ ಅಮ್ಮನಂತೆಯೋ ಇರುವುದು. ಅವರ ಕೆಲವೊಂದು ಗುಣಲಕ್ಷಣಗಳನ್ನು ಹೋಲುವುದಕ್ಕೆ ವಂಶವಾಹಿನಿ ಅಂದರೆ ಜೀನ್ ಪ್ರಮುಖ ಕಾರಣ. ಅಪ್ಪ ಅಮ್ಮನ ರಕ್ತ ಹಂಚಿಕೊಂಡು ಜನಿಸಿದ ಮಗು ಅವರ ಕಾಯಿಲೆಗಳನ್ನು ಹಂಚಿಕೊಂಡಿರುತ್ತದೆಯೇ ಎಂಬ ಪ್ರಶ್ನೆಗೆ ವಿಜ್ಞಾನ ಹೌದು ಎನ್ನುತ್ತದೆ. ಯಾವೆಲ್ಲ ಕಾಯಿಲೆಗಳು ವಂಶವಾಹಿನಿಯಿಂದ ಬರುತ್ತದೆ? ಮೊದಲನೆಯದು, ಟೈಪ್ 2 ಮಧುಮೇಹದ ಬಗ್ಗೆ ಎಚ್ಚರವಿರಲಿ. ಭಾರತದಲ್ಲಿ ಮಧುಮೇಹ ಹೆಚ್ಚು ಜನರಲ್ಲಿ ಕಂಡುಬರುತ್ತದೆ. ಇದರಲ್ಲಿ ಸಾಕಷ್ಟು ವಿಧಗಳಿವೆ. ಅದರಲ್ಲಿ ಪ್ರಮುಖವಾದದ್ದು ಟೈಪ್ 1, ಟೈಪ್ 2. ಟೈಪ್ 1 ಡಯಾಬಿಟಿಸ್ ಅನುವಂಶೀಯವಾಗಿ ಬರುವಂತದ್ದಲ್ಲ. ಇದು ಚಿಕ್ಕ ವಯಸ್ಸಿಗೆ ಮೇದೋಜೀರಕ ಗ್ರಂಥಿ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಬರುತ್ತದೆ. ಟೈಪ್ 2 ಸಕ್ಕರೆ ಕಾಯಿಲೆ ಅನುವಂಶಿಕವಾಗಿ ಬರುತ್ತದೆ. ತಂದೆ ತಾಯಿ ಇಬ್ಬರಲ್ಲಿ ಒಬ್ಬರಿಗೆ ಮಧುಮೇಹ ಇದ್ದರೆ ಮಕ್ಕಳಿಗೆ ಬರುವ ಸಾಧ್ಯತೆ 30%. ಒಂದು ವೇಳೆ ತಂದೆ ತಾಯಿ ಇಬ್ಬರಿಗೂ ಡಯಾಬಿಟಿಸ್ ಇದ್ದರೆ ಮಕ್ಕಳಿಗೆ 80% ಮಧುಮೇಹ ಬರುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಟೈಪ್ 2 ಇಂದ ದೂರ ಇರಬೇಕಾದರೆ ಜೀವನ ಶೈಲಿ ಬದಲಿಸಿಕೊಳ್ಳಬೇಕು ಎನ್ನುತ್ತಾರೆ ತಜ್ಞರು. 2. BMR ಕಡಿಮೆಯಾದರೆ ಸ್ಥೂಲಕಾಯ. ಇಂದು ಹೆಚ್ಚು ಜನರು ಸ್ಥೂಲಕಾಯದಿಂದ ಬಳಲುತ್ತಿದ್ದಾರೆ. ಅನುವಂಶೀಯವಾಗಿ 30% ಜನರಿಗೆ ಸ್ಥೂಲಕಾಯ ಬರುವ ಸಾಧ್ಯತೆ ಇದೆ. ಕುಳಿತು ಕೆಲಸ ಮಾಡುವುದರಿಂದ ನಮ್ಮ ದೇಹದಲ್ಲಿನ ಬಾಡಿ ಮೆಟಬಾಲಿಕ್ ರೇಟ್ ಕಡಿಮೆ ಆಗುತ್ತದೆ. BMR ಅಂದರೆ ಬಾಡಿ ಮೆಟಬಾಲಿಕ್ ರೇಟ್ ಕಡಿಮೆ ಆಗುತ್ತಾ ಹೋಗುತ್ತದೆ. ಹಾಗಾಗಿ ತಂದೆ ತಾಯಿಗೆ BMR ಕಡಿಮೆ ಇದ್ದರೆ ಮಕ್ಕಳಿಗೂ ಸ್ಥೂಲಕಾಯ ವರ್ಗಾವಣೆಯಾಗುವ ಸಾಧ್ಯತೆ ಹೆಚ್ಚು. ಹೋಟೆಲ್ ಪ್ಯಾಕಿಂಗ್ ಹಾಗೂ ಜಂಕ್ ಫುಡ್ಗಳಲ್ಲಿ ಕ್ಯಾಲರಿ ಹೆಚ್ಚಿರುತ್ತದೆ. ಇದನ್ನು ತಿನ್ನುವುದರಿಂದ ದೇಹದ ತೂಕ ದ್ವಿಗುಣಗೊಳ್ಳುತ್ತದೆ. ಇದಲ್ಲದೆ ಮಧುಮೇಹ, ಥೈರಾಯ್ಡ್, ಮೆಟಬಾಲಿಕ್ ರೋಗ ಇದ್ದವರಿಗೂ ಸ್ಥೂಲಕಾಯ ಕಾಡುತ್ತದೆ. ಹೆಚ್ಚಿನ ಸ್ಟೆರಾಯ್ಡ್ ಬಳಸಿದರೂ ಸ್ಥೂಲಕಾಯ ಬರುತ್ತದೆ ಎನ್ನುತ್ತಾರೆ ತಜ್ಞರು. 3ನೇಯದು, ಸ್ಲಿಮ್ ಆಗಿದ್ದರೂ ಹೃದಯ ರೋಗ. ಇಂದು ಮನುಷ್ಯರನ್ನು ಹೆಚ್ಚು ಕಾಡುತ್ತಿರುವ ಕಾಯಿಲೆಗಳಲ್ಲಿ ಹೃದಯ ರೋಗ ಮುಖ್ಯವಾದದ್ದು. ಇದು ಕೂಡ ಅನುವಂಶೀಯವಾಗಿ ಬರುತ್ತದೆ. ಕೆಲವರಿಗೆ ಹಾರ್ಟ್ ತುಂಬಾ ದಪ್ಪ ಇರುತ್ತದೆ. ಅಪ್ಪನಿಗೋ ತಾತನಿಗೋ ಈ ರೀತಿ ಇದ್ದರೆ ಮಕ್ಕಳಿಗೂ ಇದು ಬರುತ್ತದೆ. ಕೆಲವರು ಸಣಕಲು ಇರುತ್ತಾರೆ. ಹಾಗಾಗಿ ಏನೂ ಸೇವಿಸದಿದ್ದರೂ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಿರುತ್ತದೆ. ಇದು ಕೂಡ ಅನುವಂಶೀಯವಾಗಿ ಬರುವಂತದ್ದು. ಇದು ಕೂಡ ವಂಶವಾಹಿಯಿಂದ ಬರುವಂತದ್ದು. ಹಾಗಾಗಿ ಸಣ್ಣ ವಯಸ್ಸಿನಲ್ಲಿ ECG, ಎಕೋ ಟೆಸ್ಟ್, ಬ್ಲಡ್ ಟೆಸ್ಟ್ ಮಾಡಿಸಿದರೆ ಹೃದಯ ರೋಗ ಕಾಯಿಲೆಗಳನ್ನು ಬಹುಬೇಗನೆ ಪತ್ತೆ ಹಚ್ಚಬಹುದು. ರಕ್ತ ಪರೀಕ್ಷೆಯಿಂದ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಂಡುಹಿಡಿಯಬಹುದು. ಇವೆಲ್ಲ ಪರೀಕ್ಷೆಗಳನ್ನು ಮಾಡಿಸಿಕೊಂಡು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳುವುದರಿಂದ ಹೃದಯ ಕಾಯಿಲೆಗಳಿಂದ ದೂರವಿರಬಹುದು ಎನ್ನುತ್ತಾರೆ ತಜ್ಞರು. 4ನೇದು, ಕ್ಯಾನ್ಸರ್ ಪತ್ತೆಗೆ ಜೆನೆಟಿಕ್ ಮ್ಯಾಪಿಂಗ್. ಕ್ಯಾನ್ಸರ್ ಪ್ರತ್ಯೇಕ ವಿಧದ ಕಾಯಿಲೆ. ಇದು ನಮ್ಮ ಪೂರ್ವಜರಿಂದ ಬಂದ ದೋಷಪೂರಿತ ಅಥವಾ ರೂಪಾಂತರಗೊಂಡ ವಂಶವಾಹಿಗಳ ಪರಿಣಾಮವಾಗಿ ಉಂಟಾಗುತ್ತದೆ. ಈ ಜಾತಿಯ ಕ್ಯಾನ್ಸರ್ಗಳು ಯಾವುದೇ ಹಾನಿಕಾರಕ ಅಭ್ಯಾಸಗಳಿಲ್ಲದೆಯೇ ತಾವಾಗಿಯೇ ಬೆಳೆಯುವ ವಿಶಿಷ್ಟ ಸ್ವಭಾವ ಹೊಂದಿರುತ್ತವೆ. ಆಧುನಿಕ ವಂಶವಾಹಿ ಪರೀಕ್ಷೆ ಅಥವಾ ಸಲಹಾ ಪದ್ಧತಿಗಳ ಮೂಲಕ ನಾವು ಈ ಅಪಾಯವನ್ನು ಮುಂಚಿತವಾಗಿ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಕುಟುಂಬದಲ್ಲಿ ಕ್ಯಾನ್ಸರ್ ಇತಿಹಾಸವಿದ್ದರೆ, ಹಲವಾರು ಜನರಿಗೆ ಕ್ಯಾನ್ಸರ್ ಬಂದಿದ್ದರೆ ಅಥವಾ ಪದೇ ಪದೇ ಕ್ಯಾನ್ಸರ್ ಪುನರಾವರ್ತನೆ ಆಗುತ್ತಿದ್ದರೆ ವಂಶವಾಹಿ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಪ್ರಮುಖವಾಗಿ ಸ್ತನ ಕ್ಯಾನ್ಸರ್, ಅಂಡಾಶಯ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರ್, ಗರ್ಭಾಶಯ ಕ್ಯಾನ್ಸರ್, ಹೊಟ್ಟೆಯ ಕ್ಯಾನ್ಸರ್, ಮೂತ್ರಪಿಂಡ ಮತ್ತು ಮೂತ್ರಾಶಯದ ಕ್ಯಾನ್ಸರ್, ಮೆದುಳಿನ ಕ್ಯಾನ್ಸರ್ಗಳು ಕುಟುಂಬದಲ್ಲಿ ಹಲವರಿಗೆ ಅಥವಾ ಕಿರಿಯ ವಯಸ್ಸಿನಲ್ಲಿ ಬಂದಿದ್ದರೆ ವಂಶವಾಹಿಗಳ ಪರೀಕ್ಷೆ ಮಾಡಿಸಿಕೊಳ್ಳುವುದು ಒಳ್ಳೆಯದು. ಜೆನೆಟಿಕ್ ಮ್ಯಾಪಿಂಗ್ ನಿಂದ ಬಹುಬೇಗ ರೋಗ ಪತ್ತೆ ಮಾಡಿ ಇಮ್ಯುನೋಥೆರಪಿಯಿಂದ ಸೂಕ್ತ ಚಿಕಿತ್ಸೆ ನೀಡಿ ಕ್ಯಾನ್ಸರ್ ವಾಸಿ ಮಾಡಬಹುದು ಎನ್ನುತ್ತಾರೆ ಕ್ಯಾನ್ಸರ್ ತಜ್ಞರು. 5ನೇದು, ಅಸ್ತಮ ತಡೆಗೆ ಲಸಿಕೆಯೇ ಮದ್ದು. ಅಸ್ತಮ ಅನುವಂಶೀಯವಾಗಿ ಬರುವ ಕಾಯಿಲೆಗಳಲ್ಲಿ ಒಂದು. ಸುತ್ತಮುತ್ತಲಿನ ಪರಿಸರವು ಅಸ್ತಮಗೆ ಕಾರಣವಾಗಬಹುದು.
ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರಿಗೆ ಅಸ್ತಮ ಇದ್ದರೆ ಮಕ್ಕಳಿಗೆ ಬರುವ ಸಾಧ್ಯತೆ 25%. ಇಬ್ಬರಿಗೂ ಅಸ್ತಮ ಇದ್ದರೆ ಮಕ್ಕಳಿಗೆ ಕಂಡು ಬರುವ ಸಾಧ್ಯತೆ 50%. ಸ್ವಚ್ಛ ವಾತಾವರಣ, ಧೂಳು, ಹೊಗೆ, ಪ್ರಾಣಿ ಪಕ್ಷಿಗಳು ಹಾಗೂ ಹೂ ಬಿಡುವ ಗಿಡಗಳಿಂದ ದೂರವಿರುವುದು ಒಳ್ಳೆಯದು. 6ನೇದು, ರಕ್ತದೊತ್ತಡ ಸಾಧ್ಯತೆ ಕಡಿಮೆ. ನಮ್ಮಲ್ಲಿ ಯಾರಾದರೂ ಒಂದು ಜೀನ್ ಡ್ಯಾಮೇಜ್ ಆಗಿದ್ದರೆ ಅದು ತಂದೆಯಿಂದ ಮಕ್ಕಳಿಗೆ ಬರುವ ಸಾಧ್ಯತೆ ಇರುತ್ತದೆ. ಆದರೆ ಜೆನೆಟಿಕ್ ನಿಂದ ಉಂಟಾಗುವ ರಕ್ತದೊತ್ತಡ ಕಡಿಮೆ. ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಅತಿಯಾದ ರಕ್ತದೊತ್ತಡ ಬಂದರೆ ಅದು ಅನುವಂಶೀಯ ಎಂದು ಗುರುತಿಸಬಹುದು. ಉಳಿದಂತೆ 95% ರಕ್ತದೊತ್ತಡಕ್ಕೆ ಹಲವು ಜೀನ್ ಕಾರಣವಾಗುತ್ತದೆ. ಇದು ಸಂಪೂರ್ಣ ಅನುವಂಶೀಯ ಎಂದು ಗುರುತಿಸುವುದು ಕಷ್ಟ ಸಾಧ್ಯ. ಚಟುವಟಿಕೆ ಇಲ್ಲದ ಜೀವನ, ಸ್ಥೂಲಕಾಯ, ಅತಿಯಾದ ಮೊಬೈಲ್ ವೀಕ್ಷಣೆ, ಹೆಚ್ಚು ಉಪ್ಪು ಸೇವನೆ, ಧೂಮಪಾನ, ಮದ್ಯಪಾನ ಸೇವನೆಯಿಂದ ರಕ್ತದೊತ್ತಡ ಕಂಡುಬರುತ್ತದೆ. ರಕ್ತದೊತ್ತಡದಿಂದ ದೂರವಿರಲು ನಾವು ಕೊಬ್ಬುರಹಿತ ಸಮತೋಲನ ಆಹಾರ ಸೇವನೆ, ನಿಯಮಿತ ವ್ಯಾಯಾಮ, ಪ್ರಾಣಾಯಾಮ, ಯೋಗ ಮುಂತಾದ ಅಭ್ಯಾಸಗಳನ್ನ ರೂಢಿಸಿಕೊಳ್ಳಬೇಕು. 7, ಮೆದುಳು ಡ್ಯಾಮೇಜ್ ಆಗಿದ್ದರೆ ಮರೆಗುಳಿತನ. ತಂದೆ, ತಾತ ಯಾರಿಗಾದರೂ ಮೆದುಳಿನ ನೆನಪಿನ ಶಕ್ತಿ ತಾನಾಗಿಯೇ ಡ್ಯಾಮೇಜ್ ಆಗಿದ್ದರೆ ಮರೆಗುಳಿತನ ಅನುವಂಶೀಯವಾಗಿ ಬರುವ ಸಾಧ್ಯತೆ ಅಲ್ಲಗಳೆಯುವಂತಿಲ್ಲ. ಜೆನೆಟಿಕ್ ಪರೀಕ್ಷೆಯಿಂದ ಇದನ್ನು ಪತ್ತೆ ಹಚ್ಚಬಹುದು. ಮರೆಗುಳಿತನಕ್ಕೆ ಹಲವು ಕಾರಣಗಳಿವೆ. ಎಷ್ಟೋ ಬಾರಿ ಮೆದುಳಿನ ಸಮಸ್ಯೆ ಸ್ಟ್ರೋಕ್ ಆಗಿಯೂ ಪರಿವರ್ತನೆಯಾಗುತ್ತದೆ. 50% ಜನರಿಗೆ ಸಂಧಿವಾತ ಅನುವಂಶೀಯ. 50% ಮಂದಿಗೆ ಅನುವಂಶೀಯವಾಗಿ ಸಂಧಿವಾತ ಕಾಯಿಲೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಕುಟುಂಬದ ಯಾರಿಗಾದರೂ ಸಂಧಿವಾತವೇ ಇರಬೇಕು ಎಂದೇನಿಲ್ಲ. ಬದಲಿಗೆ ಮಧುಮೇಹ, ಥೈರಾಯ್ಡ್ ಸಮಸ್ಯೆ ಇದ್ದರೆ ಅವರಿಗೆ ಸಂಧಿವಾತ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ದೇಹದೊಳಗಿನ 2-3 ಜೀನ್ ಒತ್ತಡ, ವೈರಸ್ ಅಥವಾ ಮಾಲಿನ್ಯಕ್ಕೆ ಒಳಗಾದರೆ ಅಂತವರಿಗೆ ಸಂಧಿವಾತ ಸಮಸ್ಯೆ ಹೆಚ್ಚು ಬಾಧಿಸುತ್ತದೆ. ದಿನಕ್ಕೆ 2 ಬಾರಿ ಹಲ್ಲುಜ್ಜಬೇಕು, ಏಕೆಂದರೆ ಹಲ್ಲು ಮತ್ತು ಒಸಡಿನಲ್ಲಿ ಸಮಸ್ಯೆ ಉಂಟಾದರೆ ಸಂಧಿವಾತ ಬರಲು ಅದು ಕೂಡ ಒಂದು ಕಾರಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.